ಇದು ಸತ್ಯಭಾಮ ಸಂಚಿಕೆ 39. ಭವಿಷ್, ಇಲ್ಲಿ ನೋಡಿ, ನನ್ನ ಫ್ರೆಂಡ್ ನನಗೆ ರಿಸೆಪ್ಷನ್ನ ಕೆಲವು ಫೋಟೋಸ್ ಹಾಗೂ ವಿಡಿಯೋಸ್ ಕಳಿಸಿದ್ದಾಳೆ ಎಂದ ಸ್ಫೂರ್ತಿ ಮೊಬೈಲ್ ಅವನ ಕೈಗಿಟ್ಟಳು. ಆ ವಿಡಿಯೋದಲ್ಲಿ ಭಾಮ ಹಾಗೂ ಅಚಲ್ ಇಬ್ಬರ ನೃತ್ಯವಿತ್ತು. ಸತ್ಯಭಾಮರ ಹಾಡಿತ್ತು. ಸತ್ಯಭಾಮರ ಹಾಡನ್ನು ಕೇಳಿದವನೇ, ಇಬ್ಬರ ವಾಯ್ಸ್ ತುಂಬ ಚೆನ್ನಾಗಿದೆ ಅಲ್ವಾ ಎಂದ ಖುಷಿಯಿಂದ. ಹ್ಞೂ ಭವಿಷ್ ಎಂದವಳೆ ಮನೆಯ ವಾತಾವರಣ ಗಮನಿಸಿ, ಮನೇಲೇ ಇದ್ದು ತುಂಬ ಬೋರ್ ಆಗ್ತಿದೆ, ಅತ್ತೆ ಮಾವನ ಜೊತೆ ಹೊರಗಡೆ ಹೋಗೋಣವಾ, ಅವರು ಕೂಡ ಭಾಮ ಮನೇಲಿಲ್ಲ ಅಂತ ಬೇಸರದಲ್ಲಿ ಇರ್ತಾರೆ ಎಂದಳು. ಸರಿ ಅಮ್ಮು, ನೀನು ರೆಡಿಯಾಗು, ನಾನು ಅಪ್ಪ ಅಮ್ಮಂಗೆ ರೆಡಿಯಾಗಿರಲು ಹೇಳ್ತೇನೆ ಎಂದವ ತನ್ನ ತಂದೆ ತಾಯಿಯನ್ನು ಅರಸಿ ಅವರ ಕೋಣೆಯತ್ತ ನಡೆದಿದ್ದ. ರಾಮಕೃಷ್ಣರವರ ಮುಖ ಬಾಡಿತು. ಎಲ್ಲ ತಂದೆಯರಿಗೂ ಮಗಳು ಎಂದರೆ ಪುಟ್ಟ ದೇವತೆಯಾಗಿರುತ್ತಾಳೆ. ಅವಳ ಮೇಲೆ ತುಸು ಹೆಚ್ಚೇ ಪ್ರೀತಿ ಕಾಳಜಿ ಇರುತ್ತದೆ. ಅವರು ತವರು ಮನೆ ಬಿಟ್ಟು ಪತಿಯ ಮನೆಗೆ ಹೋಗುವಾಗ ಹೆಚ್ಚು ನೋವನುಭವಿಸುವವರು ಹೆಣ್ಣಿನ ತಂದೆ. ಆದರೆ ಅದನ್ನು ಹೊರಗೆ ತೋರ್ಪಡಿಸುವುದಿಲ್ಲವಷ್ಟೇ. ಅದರಲ್ಲೂ ಮನೆ ತುಂಬ ಓಡಾಡಿಕೊಂಡು ಹೆಚ್ಚು ಮಾತನಾಡುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಇಲ್ಲ ಎಂದಾಕ್ಷಣ ಮನೆ ಪೂರ್ತಿ ಮೌನವಾಗಿರುತ್ತದೆ. ಮಾತಿನ ಮಲ್ಲಿ ಭಾಮ ತನ್ನ ವೃತ್ತಿ ಜೀವನದ ನಿಮಿತ್ತ ಮೈಸೂರಿನಲ್ಲಿದ್ದರೂ ಪ್ರತಿನಿತ್ಯವೂ ತಂದೆಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು. ಅವರು ನೋವಲ್ಲಿದ್ದಾಗ ಅವರನ್ನು ನಗಿಸುತ್ತಿದ್ದಳು, ಅವರ ಕಾಲೆಳೆಯುತ್ತಿದ್ದಳು. ಆದರೆ ಈಗ ಅವಳ ಮಗಳು ಮಾತ್ರವಲ್ಲ, ಸತ್ಯಜಿತ್ನ ಮಡದಿ ಜಿತೇಂದ್ರ ದಂಪತಿಗಳ ಸೊಸೆ. ಅವಳ ಪ್ರೀತಿಯ ಪಾಲುದಾರರ ಸಂಖ್ಯೆ ಹೆಚ್ಚಿದೆ. ಇನ್ನು ಮೊದಲಿನಂತೆ ತಮ್ಮ ಮಗಳು ತಮ್ಮ ಮನೆಗೆ ಬರಲಾರಳು. ಅಪರೂಪಕ್ಕೆ ಅತಿಥಿಯಂತೆ ಬಂದು ಹೋಗುವಳು. ಇದೇ ದುಃಖದ ವಿಚಾರ. ಆದರೆ ಹೆಣ್ಣು ಮಕ್ಕಳನ್ನು ಜೀವನ ಪೂರ್ತಿ ತಮ್ಮ ಜೊತೆಯೇ ಇರಿಸಲಾಗದಲ್ಲವೇ? ಅವಳು ಸತ್ಯಜಿತ್ನಂತಹ ಸಭ್ಯ ಹುಡುಗನ ಕೈ ಹಿಡಿದುದು ಅವರಿಗೆ ನೆಮ್ಮದಿ. ಮಗಳಿಗೆ 2 ದಿನ ತಮ್ಮ ಮನೆಯಲ್ಲಿರುವ ಇಚ್ಛೆ ಇತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಅವಳಿಗೆ ಬೇಸರವಾಗಿರಬಹುದು ಎಂದು ಭಾಮಾಳ ಬಗ್ಗೆಯೇ ಯೋಚಿಸುತ್ತಿದ್ದರು ರಾಮಕೃಷ್ಣರವರು. ಅಪ್ಪ ಎಂದು ಭವಿಷ್ ಕರೆದಾಗ ತಮ್ಮ ಯೋಚನಾ ಲಹರಿಯಿಂದ ಹೊರಬಂದವರು, ಹೇಳು ಭವಿಷ್ ಎಂದರು ಸಣ್ಣ ದನಿಯಲ್ಲಿ. ನಾವೆಲ್ಲರೂ ಹೊರಗೆ ಹೋಗುವ ಎಂದ ಪ್ರೀತಿಯಿಂದ. ನೀನು ಮತ್ತು ಸ್ಫೂರ್ತಿ ಹೋಗಿ ಬನ್ನಿ, ನಾವು ಬರುವುದಿಲ್ಲ ಎಂದ ರಾಮಕೃಷ್ಣರವರಿಗೆ. ಮನೆಯಲ್ಲಿ ಹೀಗೆ ಕೂತ್ಕೊಂಡಿದ್ರೆ ಭಾಮನನ್ನು ನೆನೆಸಿ ಬೇಜಾರಾಗ್ತೀರಿ ನೀವು. ಬೇಗ ಹೊರಟು ಬನ್ನಿ, ನಾನಮ್ಮನಿಗೆ ಹೇಳಿ ಬರ್ತೇನೆ ಎಂದವ. ಚಿತ್ರಾರವರು ಕೋಣೆಯಲ್ಲಿಲ್ಲದುದನ್ನು ಕಂಡು ಅಡುಗೆ ಕೋಣೆಯತ್ತ ಹೋದ. ಚಿತ್ರಾರವರು ಫ್ರಿಡ್ಜಿನಿಂದ ತರಕಾರಿಗಳನ್ನು ಹೊರತೆಗೆಯುತ್ತಿದ್ದರು. ಅಮ್ಮ, ಪದಾರ್ಥ ಮಾಡೋದು ಬೇಡ, ಬೇಗ ಹೊರಡಿ, ನಾವು ಹೊರಗೆ ಹೋಗುವ ಎಂದಾಗ ಮನೆಯಲ್ಲಿದ್ದರೆ ಬೇಸರ ಹೆಚ್ಚಾಗುವುದು ಎಂದನಿಸಿ ಮಗನ ಮಾತಿಗೆ ತಲೆಯಾಡಿಸಿದವರೇ ತಯಾರಾಗಲು ತಮ್ಮ ಕೋಣೆಯತ್ತ ಹೋದರು. ನಾಲ್ವರು ಮೊದಲು ಗಣೇಶನ ದೇವಸ್ಥಾನಕ್ಕೆ ಹೋಗಿ ತದನಂತರ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದರು. ಮಧ್ಯಾಹ್ನ ಪೂಜೆಯ ಬಳಿಕ ಅಲ್ಲಿ ಅನ್ನಪ್ರಸಾದ ಸ್ವೀಕರಿಸಿ ತದನಂತರ ಮಾಲ್ಗೆ ಹೋದರು. ಅಲ್ಲಿ ಒಂದು ಸಿನಿಮಾ ನೋಡಿ ರೆಸ್ಟೋರೆಂಟ್ ಒಂದರಲ್ಲಿ ಊಟ ಮುಗಿಸಿ ಮನೆಗೆ ಮರಳುವಾಗ ಗಂಟೆ 9 ಆಗಿತ್ತು. ಸುಸ್ತಾಗಿದ್ದರಿಂದ ಬೇಗನೆ ನಿದ್ದೆಗೆ ಜಾರಿದರು. ಇವ ಸತ್ಯಾಗಿ ಮಲಗಿದಾನ ಅಥವಾ ಆ್ಯಕ್ಟ್ ಮಾಡ್ತಿದ್ದಾನ? ಮನದಲ್ಲೇ ನುಡಿದಳು. ಮಂಚದಲ್ಲಿ ಅಂಗಾತ ಮಲಗಿರುವ ಸತ್ಯಜಿತ್ನ ನೋಡಿ, ಇವ ಹೀಗೆ ಬಿದ್ದರೆ ನಾನೆಲ್ಲಿ ಮಲಗೋದು ಎಂದುಕೊಂಡವಳೆ ಹೋ ಎಂದು ಆಕಳಿಸುತ್ತಲೇ ಸೋಫಾದಲ್ಲಿ ಮಲಗಿದಳು. ಸ್ವಲ್ಪ ಹೊತ್ತಿನ ನಂತರ ಮೆಲ್ಲಗೆ ಕಣ್ಣು ತೆರೆದವ ಅವಳತ್ತ ನೋಡಿದ. ಗಾಢವಾದ ನಿದ್ದೆಯಲ್ಲಿ ತೇಲುತ್ತಿದ್ದವಳನ್ನು ನೋಡಿದವ, ಪುಟ್ ಮಗು ಥರ ಮಲಗಿದಾಳೆ ಕಾಡಮ್ಮ ಎಂದುಕೊಂಡು ನಕ್ಕವನು ಅವಳನ್ನೇ ದಿಟ್ಟಿಸುತ್ತಾ, ನಾನು ಮೊದಲೆಲ್ಲ ಯಾವ ಹುಡುಗಿಯ ಕಡೆಗೂ ಕಣ್ಣೆತ್ತಿ ನೋಡಿದವನೇ ಅಲ್ಲ. ಯಾವ ಹುಡುಗಿಯೂ ಕೂಡ ನನ್ನನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ಕಾಲೇಜಿನಲ್ಲಿರುವಾಗ ಎಷ್ಟೋ ಹುಡುಗಿಯರು ಪ್ರೇಮ ನಿವೇದನೆ ಮಾಡಿದ್ದರು. ಅವರ ನಿವೇದನೆಯನ್ನು ನಯವಾಗಿ ನಿರಾಕರಿಸಿ ಅವರಿಗೆ ಬುದ್ಧಿ ಕೂಡ ಹೇಳಿದ್ದೆ. ಅಮ್ಮ ಮತ್ತು ಅಮ್ಮುವನ್ನು ಹೊರತುಪಡಿಸಿ ಬೇರೆ ಯಾವ ಹೆಣ್ಣಿನ ಜೊತೆಗೂ ಸಲುಗೆಯಿಂದ ಮಾತನಾಡಿದವನೇ ಅಲ್ಲ ನಾನು. ನಿನ್ನನ್ನು ನೋಡಿದ ಮೊದಲ ದಿನವೇ ನಿನ್ನ ಜೊತೆ ಜಗಳ ಮಾಡೋ ಹಾಗಾಯಿತು. ನನ್ನ ಹಿಂದೆ ಬಿದ್ದ ಹುಡುಗಿಯರಿಗಿಂತ ನೀನು ತುಂಬ ಭಿನ್ನವಾಗಿ ಕಂಡಿದ್ದೆ ನನಗೆ. ಅವತ್ತು ಭವಿಷ್ ನಿನ್ನ ಬಗ್ಗೆ ಹೇಳಿದಾಗ ನಿನ್ನ ಗುಣ ನನಗೆ ಇಷ್ಟ ಆಯಿತು. ನನ್ನ ಮುಖ ನೋಡಿ ನನಗೆ ಎದುರುತ್ತರ ನೀಡುವ ಧೈರ್ಯ
ಇದುವರೆಗೂ ಯಾರಿಗೂ ಇರಲಿಲ್ಲ. ಯಾರಾದರೂ ನನ್ನ ಬಳಿ ಹಾಗೆ ಮಾತಾಡಿದ್ದಾರೆ ಅಂದರೆ ಅದು ನೀನೇ. ನೀನು ಎಷ್ಟೇ ಬಾಯಿ ಬಡುಕಿ ಆದರೂ ಕೆಲಸ ಮಾಡುವಾಗ ನಿನ್ನ ಪೂರ್ತಿ ಗಮನ ಅದರ ಕಡೆಗೆ ಇತ್ತು. ಮೊದಲ ಸಾರಿ ನೀನು ನನ್ನನ್ನು ಏಕವಚನದಲ್ಲಿ ಮಾತಾಡಿಸಿದಾಗ ತುಂಬ ಕೋಪ ಬರ್ತಿತ್ತು. ನಿನ್ನನ್ನು ಬಹುವಚನದಲ್ಲಿ ಮಾತಾಡಿಸುವಂತೆ ಮಾಡುವೆ ಎಂದು ಚಾಲೆಂಜ್ ಕೂಡ ಮಾಡಿದ್ದೆ. ನೀನು ಮಂಗಣ್ಣ ಅಂತ ಕರೆದು ಜಗಳ ಮಾಡುವಾಗಲೆಲ್ಲ ಮನದಲ್ಲೇ ತುಂಬ ಖುಷಿ ಪಡ್ತಿದ್ದೆ. ಆದರೆ ಈಗ ಸರ್ ಸರ್ ಎಂದು ಕರೆಯುವ ನಿನ್ನ ಹೊಸ ವರಸೆ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಕಾಡಮ್ಮ, ನೀನು ನನ್ನಿಂದ ದೂರ ಆಗ್ತಿರುವಂತೆ ಅನಿಸ್ತಿದೆ ನನಗೆ. ನಾನು ಇಲ್ಲಿ ತನಕ ಯಾರನ್ನು ಪ್ರೀತಿಸಲಿಲ್ಲ. ಅದಕ್ಕೆ ನನಗೆ ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ನನಗೆ ನಿನ್ನ ಮೇಲಿರುವ ಭಾವನೆ ಪ್ರೀತಿ ಹೌದು ಅಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನೀನು ನನ್ನ ಕಣ್ಮುಂದೆನೇ ಇರಬೇಕು. ನೀನು ನನ್ನ ಕಣ್ಮುಂದೆ ಇಲ್ಲದೇ ಇರುವಾಗಲೆಲ್ಲ ಚಡಪಡಿಸ್ತಾ ಇರ್ತೀನಿ ನಾನು. ಮದುವೆ ಹಿಂದಿನ ದಿನ ಆ ಕಾರಣದಿಂದಲೇ ನಿನ್ನನ್ನು ನೋಡಬೇಕು ಅಂತ ಬಂದಿದ್ದೆ. ಆದರೆ ನೀನು ನಿನ್ನ ಆ ಮಾವನ ಮಗನೊಂದಿಗೆ ಮಾತನಾಡಿದ್ದು ಕೇಳಿದಾಗ ನನಗೆ ನಿಮ್ಮಿಬ್ಬರ ಮೇಲೂ ಕೋಪ ಹಾಗೂ ಬೇಸರ ಉಂಟಾಯಿತು. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆಯೂ ಇಲ್ಲ, ಅದು ನಂಗೆ ಗೊತ್ತು. ಆದರೆ ನೀನು ಪ್ರತಿ ಸಾರಿ ನಿನ್ನ ಬಾಯಿಯಿಂದ ನಾನು ಮನೆಯವರಿಗೋಸ್ಕರ ಮದುವೆಗೆ ಒಪ್ಪಿದ್ದು ಎಂದಾಗಲೆಲ್ಲ ಒಂಥರ ಕಸಿವಿಸಿ ಆಗುತ್ತೆ ನನಗೆ. ನಿನಗೆ ನಿನ್ನ ಮಾವನ ಮಗನನ್ನು ಮದುವೆ ಆಗುವ ಇಚ್ಛೆ ಇತ್ತಲ್ವಾ? ನಮ್ಮ ಮದುವೆ ಮಾತುಕತೆ ನಡೆಯುವ ಮೊದಲು ನನಗೆ ಆ ವಿಷಯ ತಿಳಿದಿದ್ರೆ ನಾನು ಖಂಡಿತ ನಿನ್ನನ್ನು ಮದುವೆ ಆಗಲು ಇಷ್ಟ ಇಲ್ಲ ಅಂತ ಮನೆಯವರಿಗೆ ಹೇಳ್ತಿದ್ದೆ. ಆದರೆ ಮದುವೆ ಹಿಂದಿನ ದಿನ ನನಗೆ ವಿಷಯ ಗೊತ್ತಾಗಿತ್ತು. ಆ ಸಮಯದಲ್ಲಿ ಮದುವೆ ಬೇಡ ಎಂದು ಹೇಳಿದ್ದರೆ ಊರವರ ಮುಂದೆ ಎರಡು ಮನೆಯವರ ಮರ್ಯಾದೆ ಹರಾಜಾಗ್ತಿತ್ತು. ಹಾಗೆ ನನ್ನ ಅಮ್ಮೂಗೆ ತುಂಬ ಬೇಸರ ಆಗ್ತಿತ್ತು. ಮೊದಲು ನೀನು ಮಿಥುನ್ ಜೊತೆ ನಗು ನಗುತ್ತಾ ಮಾತನಾಡುವಾಗ ಕೋಪ ಬರ್ತಾಯಿತ್ತು. ಆದರೆ ಈಗ ನೀನು ಅಚಲ್ ಜೊತೆ ಮಾತಾಡುವಾಗ, ಅವನೊಂದಿಗೆ ಡ್ಯಾನ್ಸ್ ಮಾಡುವಾಗ ನಂಗದನ್ನು ನೋಡಲಾಗುವುದಿಲ್ಲ. ನಿನಗೆ ನಾನು ಇಷ್ಟವಿದ್ದರೂ ಇಲ್ಲದೇ ಇದ್ದರೂ ನೀನೀಗ ನನ್ನ ಹೆಂಡತಿ. ನೀನು ಬೇರೆಯವರ ಜೊತೆ ಸಲುಗೆಯಿಂದ ಮಾತಾಡೋದು ನಂಗೆ ಇಷ್ಟ ಇಲ್ಲ. ಈಗ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಮುಂದೆ ನನ್ನ ಮನಸ್ಸು ಬದಲಾಗುವುದೋ ಗೊತ್ತಿಲ್ಲ. ಆದರೆ ನನ್ನ ಕೊನೆಯ ಉಸಿರಿರುವ ತನಕ ಈ ಕಾಡಮ್ಮ ಈ ಸತ್ಯಜಿತ್ನ ಹೆಂಡತಿಯಾಗಿರ್ತಾಳೆ ಎಂದು ಮೇಲುದನಿಯಲ್ಲಿ ನುಡಿದು ನಿಟ್ಟುಸಿರು ಬಿಟ್ಟವ ಕೆಳಗಡೆ ಹೋದರೆ ಕಷ್ಟಪಟ್ಟು ಕಣ್ಣು ತೆರೆದಳು ಭಾಮ. ಅರೆನಿದ್ದೆಯಲ್ಲಿದ್ದವಳಿಗೆ ಸತ್ಯಜಿತ್ ಹೇಳಿದ ಮಾತುಗಳೆಲ್ಲವೂ ಕೇಳಿಸಿದ್ದವು. ಆದರೆ ಕಣ್ಣು ಬಿಡಲಾಗುತ್ತಿರಲಿಲ್ಲ ಅಷ್ಟೆ. ಕಣ್ಣು ತೆರೆದವಳು ಮಂಚದ ಕಡೆಗೆ ನೋಡಿದಾಗ ಸತ್ಯಜಿತ್ ಅಲ್ಲಿರಲಿಲ್ಲ. ಪ್ರಯಾಣದ ಆಯಾಸವಿದ್ದುದರಿಂದ ಮತ್ತೆ ಕಣ್ಣು ಮುಚ್ಚಿದಳು. ಅವಳ ತುಟಿಯಲ್ಲಿ ಚಂದದ ನಗುವರಳಿತು. ಸತ್ಯಜಿತ್ ದೇವಿಕಾರವರ ಬಳಿ, ಅಮ್ಮ ತಲೆನೋವಾಗ್ತಿದೆ, ಕಾಫಿ ಮಾಡಿಕೊಡು ಎಂದಾಗ ಭಾಮಾಳ ಬಗ್ಗೆ ವಿಚಾರಿಸಿದರವರು. ಅವಳಿಗೆ ಸುಸ್ತಾಗಿದೆ, ಮಲಗಿದಾಳೆ ಎಂದು ಉತ್ತರಿಸಿದವ ಮ್ಯಾಗಝಿನ್ ಹಿಡಿದು ಕುಳಿತ. ದೇವಿಕಾರವರು ಮಗನಿಗೆ ಕಾಫಿ ಮಾಡಿ ತಂದವರು. ಸತ್ಯ, ಕಾಫಿ ಎಂದವರು ಕಾಫಿ ಕಪ್ ಅವನ ಕೈಗಿಟ್ಟು ಅವನ ಬಳಿಯಲ್ಲಿ ಕುಳಿತರು. ಸತ್ಯ, ನಾನು ನಿನ್ನ ಹತ್ರ ಮಾತಾಡಬೇಕು ಎಂದರು ಗಂಭೀರವಾಗಿ. ಅದಕ್ಕೆ ಪೀಠಿಕೆ ಯಾಕಮ್ಮ, ಮಾತಾಡು ಎಂದವ ಕಾಫಿ ಹೀರತೊಡಗಿದ. ನಿಮ್ಮಪ್ಪ ನನ್ನನ್ನು ಹೆಣ್ಣೋಡಲು ಬಂದ ಸಮಯದಲ್ಲಿ ಇಬ್ಬರಿಗೂ ಮಾತಾಡುವ ಅವಕಾಶ ಇರಲಿಲ್ಲ. ನಮ್ಮ ಮದುವೆ ಹಿರಿಯರು ಸೇರಿ ನಿಶ್ಚಯಿಸಿತು. ಮತ್ತು ಈಗಿನ ಹಾಗೆ ಮೊಬೈಲ್, ವಿಡಿಯೋ ಕಾಲ್ ಇಂಥ ಸೌಕರ್ಯಗಳು ಯಾವುದೂ ಅವಾಗಿರಲಿಲ್ಲ. ಹೆಣ್ಣು ನೋಡಲು ಬಂದ ನಂತರ ಮತ್ತೆ ನಾನು ಅವರನ್ನು ನೋಡಿದ್ದು ಮದುವೆ ದಿನವೇ. ಮದುವೆ ಶಾಸ್ತ್ರ ಮುಗಿದು ಇಬ್ಬರು ಹೊಸ ಜೀವನ ಶುರು ಮಾಡುವಾಗಲೇ ನಾವು ಮೊದಲ ಸಾರಿ ಮಾತನಾಡಿದ್ದು. ಆವತ್ತಿಂದ ಇವತ್ತಿನ ತನಕ ನಮ್ಮಿಬ್ಬರ ಪ್ರೀತಿಯಲ್ಲಿ ಯಾವುದೇ ಕೊರತೆ ಉಂಟಾಗಲಿಲ್ಲ. ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಬದುಕಿದ್ದೀರಿ ಎಂದವರ ಮಾತಿಗೆ ಇವಾಗ ನಂಗೆ ಯಾಕಿದೆಲ್ಲ ಹೇಳ್ತಿದ್ದೀರಿ ಎಂಬಂತೆ ನೋಡಿದ. ಅವನ ನೋಟವನ್ನು ಅರಿತವರು, ಒಬ್ಬ ವ್ಯಕ್ತಿಯ ಗುಣ ಇನ್ನೊಬ್ಬ ವ್ಯಕ್ತಿಯ ಗುಣಕ್ಕಿಂತ ಭಿನ್ನವಾಗಿರುತ್ತದೆ. ನನ್ನ ಗುಣ ಹಾಗೂ ನಿಮ್ಮಪ್ಪನ ಗುಣದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಮದುವೆ ಆದಮೇಲೆ ಇಬ್ಬರು ಹೊಂದಿಕೊಂಡು ಬದುಕಿದ್ದೀರಿ. ನಿನ್ನ ಗುಣ ಹಾಗೂ ಭಾಮಾಳ ಗುಣ ಆಕಾಶ ಭೂಮಿ ಹಾಗೆ. ಇಬ್ಬರ ಗುಣದಲ್ಲೂ ಅಜಗಜಾಂತರ ವ್ಯತ್ಯಾಸವಿದೆ. ಈಗ ನೀವಿಬ್ಬರು ಮದುವೆ ಆಗಿದ್ದೀರಿ,
ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಿ. ಈ ಜೀವನದುದ್ದಕ್ಕೂ ಇಬ್ಬರು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಬಾಳಿ ಬದುಕಿ. ಇಬ್ಬರಿಗೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತೆ. ಕೆಲವೊಮ್ಮೆ ತಿಂಗಳುಗಳಾಗಬಹುದು, ವರ್ಷಗಳು ಆಗಬಹುದು. ಆದರೆ ಅದು ಅಸಾಧ್ಯವಂತೂ ಖಂಡಿತ ಅಲ್ಲ ಎಂದವರು ಸತ್ಯಜಿತ್ ಹಾಗೂ ಭಾಮಾಳ ನಡುವೆ ಇರುವ ಅವರಿಬ್ಬರೇ ಸೃಷ್ಟಿಸಿದ ಅಂತರದ ಅರಿವಿದೆ ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿದರು. ಅಂದರೆ ಅಮ್ಮಂಗೆ ನಮ್ಮಿಬ್ಬರ ನಡುವಿನ ಅಂತರದ ಬಗ್ಗೆ ತಿಳಿದಿದೆ. ಅಮ್ಮ ಇಲ್ಲಿ ತನಕ ನನ್ನ ಹತ್ರ ಹೀಗೆ ಗಂಭೀರವಾಗಿ ಮಾತನಾಡಿದವರೇ ಅಲ್ಲ. ಹೇಗೆ ನಮ್ಮ ವಿಷಯ ತಿಳಿಯಿತು ಎಂದು ಯೋಚಿಸಿದವನಿಗೆ ತನ್ನ ತಾಯಿ ಇಂದು ಗಂಭೀರವಾಗಿ ಮಾತನಾಡಿದ್ದು ಕಂಡು ಹಿಂದೆ ಅವರಿಗೆ ವಿಷಯ ತಿಳಿದದ್ದು ಎಂದುಕೊಂಡವನಿಗೆ ಬೆಳಗ್ಗೆ ಕಾರಿನಲ್ಲಿ ಬರುವಾಗ ತಾನು ಹಾಗೂ ಭಾಮ ಮೌನವಾಗಿ ಕುಳಿತದ್ದು ನೆನಪಾಯಿತು. ಇನ್ಮುಂದೆ ಅಪ್ಪ ಅಮ್ಮನ ಮುಂದೆ ಕಾಡಮ್ಮನ ಜೊತೆ ತುಂಬ ಸಲುಗೆಯಿಂದ ಇರುವಂತೆ ವರ್ತಿಸಬೇಕು. ಇನ್ಮೇಲೆ ಅಮ್ಮ ನಮ್ಮಿಬ್ಬರನ್ನು ಗಮನಿಸ್ತಾರೆ ಎಂದುಕೊಂಡವ. ಅಮ್ಮ, ನೀವು ಹೇಳಿದ್ದು ನಿಜ. ನಮ್ಮಿಬ್ಬರ ವ್ಯಕ್ತಿತ್ವ ವಿಭಿನ್ನ. ಆದರೆ ನಾವಿಬ್ಬರು ಹೊಂದಿಕೊಳ್ಳಲು ಪ್ರಯತ್ನಿಸ್ತಿದ್ದೀವಿ. ನಾವು ನಮ್ಮ ಜೀವನದ ಕೊನೆ ತನಕ ಹೊಂದಿಕೊಂಡು ಬದುಕುತ್ತೀವಿ. ನೀವು ನಮ್ಮ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಎಂದವ ಅವರ ಹಸ್ತದಲ್ಲಿ ತನ್ನ ಹಸ್ತವನ್ನಿಟ್ಟು ಭರವಸೆ ನೀಡಿದ. ದೇವಿಕಾರವರಿಗೆ ಮಗನ ಮಾತು ಕೇಳಿ ನೆಮ್ಮದಿಯಾಯಿತು. ಮುಂದುವರಿಯುವುದು